Hello dear students, welcome to today's class. In previous classes what we have studied? We have studied about the basic introduction of Tally. So in the basic thing what we have gone through the topics. First one is history of Tally, second one is what is the full form of Tally, the definition of Tally and the versions of Tally, and the main important thing is what? The features of Tally. So let us continue to the topic, that Tally ERP9. So what are the advantages of Tally? Today we are going to discuss about the advantages of Tally. So Tally ERP9 is a business accounting and financial management software that offers innumerable technology advantages. So Tally ERP9 ಅಡ್ವಾಂಟೇಜಸ್ ಏನೇನಿದೆ. ಸೊ ಇದರಿಂದ ಎಷ್ಟು ಬಿಸ್ನೆಸ್ಗಳಿಗೆ ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಎಷ್ಟು ಈ ಟ್ಯಾಲಿ ERP9 ನಮಗೆ ಯೂಸ್ಫುಲ್ ಇದೆ, ಅಡ್ವಾಂಟೇಜಸ್ ಏನೇನು ಅಂತ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಏನ್ರಿ, ಇಟ್ ಈಸ್ ಅ ಡೇಟಾ ರಿಲಿಯಬಿಲಿಟಿ. ಸೊ ವಾಟ್ ಇಸ್ ದ್ಯಾಟ್? Data reliability. The tool is robust that even powerful failure and machine shutdown during the functioning doesn't affect the data stored in the Tally database. What is that? Data reliability means what? Data andrenri information reliability. So data reliability antandrenri, the tool is this tool andre this item, this command, this it is used to, it is this the tool is robust. Robust andre ಏನಂತಂದ್ರೆ it is a strong ಅಂತ ಅರ್ಥ. So the tool is robust that even powerful failures. ಸೊ ಒಂದು ವೇಳೆ ಪವರ್ ಫೇಲಿಯರ್ಸ್ ಏನಾದರೆ ಅಂದರೆ ಪವರ್ ಫೇಲಿಯರ್ ಆದರೆ ಆರ್ ಮಷಿನ್ ಶಟ್ ಡೌನ್. ಸೊ ಒಂದು ವೇಳೆ ನಾವು ಟ್ಯಾಲಿ ವರ್ಕ್ ಮಾಡಬೇಕಾದ್ರೆ ಅಥವಾ ಡಾಟಾ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕಾದ್ರೆ ಏನಾದರೂ ಮಷಿನ್ ಪವರ್ ಹೋದರೆ ಅಂದರೆ ಪವರ್ ಕಟ್ ಆದರೆ, ನೆಕ್ಸ್ಟು ಮಷಿನ್ ಶಟ್ ಡೌನ್ ಆದರೆ ಏನಾಗುತ್ತೆ? ಡಸಂಟ್ ಅಫೆಕ್ಟ್ ಡೇಟಾ ಸ್ಟೋರ್ಡ್ ಇನ್ ಅ ಟ್ಯಾಲಿ ಡೇಟಾಬೇಸ್. ಸೊ ಟ್ಯಾಲಿ ಡೇಟಾಬೇಸಲ್ಲಿ ಅದಕ್ಕೆ ಯಾವುದೇ ಎಫೆಕ್ಟ್ ಬೀಳೋದಿಲ್ಲ. ಸೊ ನಾರ್ಮಲ್ ವಿಂಡೋಸಲ್ಲಿ ನಾವೇನು ಮಾಡ್ತೀವಿ, ವಿಂಡೋಸಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಅಥವಾ ವರ್ಡಲ್ಲಿ ವರ್ಕ್ ಮಾಡಬೇಕಾದ್ರೆ, ಪವರ್ ಪಾಯಿಂಟಲ್ಲಿ ವರ್ಕ್ ಮಾಡಬೇಕಾದ್ರೆ, ಎಕ್ಸೆಲಲ್ಲಿ ವರ್ಕ್ ಮಾಡಬೇಕಾದ್ರೆ ಏನಾಗುತ್ತೆ, ನಾವು ಸೇವ್ ಬಟನ್ ಕೊಡಲಿಲ್ಲ ಅಂತಂದರೆ ಅದು ಡೇಟಾ ಸೇವ್ ಆಗೋಲ್ಲ. ಆಟೋಮೆಟಿಕ್ಲಿ ಪವರ್ ಆಫ್ ಆದರೆ ಅಥವಾ ಮಷಿನ್ ಶಟ್ ಡೌನ್ ಆದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಡೇಟಾ ಇರೇಸ್ ಆಗಿಬಿಡುತ್ತೆ. ಅಂದರೆ ನಾವೇನು ಕೊಟ್ಟಿರ್ತೀವಿ ಆ ಇನ್ಫಾರ್ಮೇಷನ್ ಅದೆಲ್ಲ ಅಳಿಸೋಗುತ್ತೆ. ಸೊ ಯಾವಾಗ ಈ ಒಂದು ಟ್ಯಾಲಿ ERP ಸಾಫ್ಟ್ವೇರಲ್ಲಿ ಏನಾಗುತ್ತೆ, ಸೊ ಇದನ್ನು ನಾವು ಡೇ ಬೈ ಡೇ ಎಲ್ಲ ಇನ್ಫಾರ್ಮೇಷನನ್ನು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಫಿಲ್ಲಪ್ ಮಾಡ್ತಾ ಇರೋದ್ರಿಂದ ಈ ಸಾಫ್ಟ್ವೇರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಪವರ್ ಆಫ್ ಆದ್ರೂ, ಪವರ್ ಕಟ್ ಆದ್ರೂ, ನೆಕ್ಸ್ಟು ಈ ಒಂದು ಮಷಿನ್ ಶಟ್ ಡೌನ್ ಆದ್ರೂ ಸಹ ಈ ಒಂದು ಡೇಟಾ ರಿಲಿಯಬಿಲಿಟಿ ಅಂದರೆ ಈ ಒಂದು ಮಷಿನ್ ಶಟ್ ಡೌನ್ ಆದ್ರೂ ಏನಾಗುತ್ತೆ, ಈ ಒಂದು ಡೇಟಾ ಉಳ್ಕೊಳ್ಳುತ್ತೆ. ಅಂದರೆ ಪವರ್ ಆಫ್ ಆದ ತಕ್ಷಣ ಸೇವ್ ಬಟನ್ ನಾವು ಕೊಟ್ಟಿಲ್ಲ ಅಂತಂದ್ರೂ ಏನಾಗುತ್ತೆ, ನಾವು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಆಟೋಮೆಟಿಕ್ಲಿ ಸೇವ್ ತಗೊಳುತ್ತೆ. ಸೊ ಇದು ಮೇನ್ ಅಡ್ವಾಂಟೇಜಸ್ ಆಫ್ ಟ್ಯಾಲಿ ERP9. ನೆಕ್ಸ್ಟ್ ಒನ್ ಏನ್ರಿ, ಡೇಟಾ ಸೆಕ್ಯೂರಿಟಿ. ಡೇಟಾ ಸೆಕ್ಯೂರಿಟಿ means what? Data integrity checks also ensure that no external modification to the data can intervene with Tally. So what is that? Data security. So Tally ERP ಅಲ್ಲಿ ಏನಾಗುತ್ತೆ, ಸೊ ಡೇಟಾ ಇಂಟಿಗ್ರಿಟಿ ಚೆಕ್ಸ್. ಸೊ ಏನು ಮಾಡುತ್ತೆ, ಎಕ್ಸ್ಟರ್ನಲ್ ನೋಟಿಫಿಕೇಷನ್ ಇರೋದ್ರಿಂದ ಹಿಡಿದು ನೆಕ್ಸ್ಟು ಡೇಟಾ ಯಾವುದೇ ಒಂದು ಡೇಟಾವನ್ನು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿದಾಗ ಅದಕ್ಕೆ ಆದಂತಹ ಸೆಕ್ಯೂರಿಟಿ ಇರುತ್ತೆ. ಯಾವಾಗ ಬೇಕಾದಾಗ ಅದನ್ನು ಆನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಆನ್ ಮಾಡಿದ್ರೂ ಅದಕ್ಕೆ ಇಮೇಲ್ ID ನಾವು ಪಾಸ್ವರ್ಡ್ ಕೊಡಬೇಕಾಗುತ್ತೆ, ಅದಕ್ಕೊಂದು ಸಪ್ರೇಟ್ ID ಇರುತ್ತೆ. ಸೊ ಆ ಐಡಿಯಿಂದ ಮುಖಾಂತರ ಮಾತ್ರ ನಾವು ಡೇಟಾನ ರೀಡ್ ಮಾಡ್ಬೋದು ಅಥವಾ ಸ್ಟೋರ್ ಮಾಡ್ಬೋದು ಅಥವಾ ಎಂಟರ್ ಮಾಡ್ಬೋದು. ಸೊ ಡೇಟಾ ಸೆಕ್ಯೂರಿಟಿ ಹೇಗಿರುತ್ತೆ ಅಂತಂದರೆ, ಡೇಟಾ ಇಂಟಿಗ್ರಿಟಿ ಚೆಕ್ಸ್ ಆಲ್ಸೋ ಎನ್ಶೋರ್ಸ್ ದ್ಯಾಟ್ ನೋ external notification to the data can intervene with the Tally. ಸೊ ಎಕ್ಸ್ಟ್ರಾ ಬೇರೆ ಇನ್ಫಾರ್ಮೇಷನ್ನ ಇಲ್ಲಿಂದ ಟ್ಯಾಲಿ ಒಳಗಿನ ಸಾಫ್ಟ್ವೇರ್ ಒಳಗಿಂದ ಏನೋ ಒಂದು ಡೇಟಾ ಇನ್ಫಾರ್ಮೇಷನನ್ನು ನಾವು ಕಾಪಿ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಾಪಿ ಮಾಡ್ಕೊಂಡ್ರೂ ಅದನ್ನು ಏನು ಮಾಡ್ತೀವಿ, ಟೆಂಪೋರರಿಲಿ ಆಗುತ್ತೆ, ಡೇಟಾ ಸೆಕ್ಯೂರ್ಡ್ ಆಗಿರುತ್ತೆ. ಆ ಡೇಟಾವನ್ನು ನಾವು ಕಾಪಿ ಪೇಸ್ಟ್ ಮಾಡಬೇಕಂದ್ರೂ ನಮಗೆ ಪರ್ಮಿಷನ್ಸ್ ಕೇಳುತ್ತೆ. ಸೊ ಹಾಗಾಗಿ ನಾವು ಕೊಟ್ಟಿರ್ತಕ್ಕಂತಹ ಡೇಟಾ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಯಾವುದೇ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಗಿರ್ಬೋದು, ಅದನ್ನು ನಾವು ಡೇಟಾನ ಸೆಕ್ಯೂರ್ಡ್ ಆಗಿರ್ಬೋದು. ಸೊ ಡೇಟಾ ಅಂದರೆ ಏನು ರೀ, ಇನ್ಫಾರ್ಮೇಷನ್ನ ಸೆಕ್ಯೂರ್ಡ್ ಆಗಿರೋದಕ್ಕೆ ನಾವು ಡೇಟಾ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ನೆಕ್ಸ್ಟು ಟ್ಯಾಲಿ ಎಡಿಟ್. So Tally edit is nothing but a specified user can be given administrator rights to check for correctness of entries entered by authorized users and make changes where required. So ಏನಾಗುತ್ತೆ ಅಂದರೆ ಟ್ಯಾಲಿ ಎಡಿಟ್ ಅಂತ ಒಂದು ಎಡಿಟ್ ರಿಪೋರ್ಟ್ಸ್ ಅಂತ ಇರುತ್ತೆ. ಸೊ ಯಾವಾಗಲೂ ನೋಡಿ, ಏನೇ ಒಂದು ಡಾಕ್ಯುಮೆಂಟ್ಸ್ ಇರಲಿ,
ಎಲ್ಲನೂ ಪರ್ಫೆಕ್ಟಾಗಿ ಎಲ್ಲನೂ ಬರೀಲಿಕ್ಕಾಗಲ್ಲ. ಒಂದೊಂದು ಸರ್ತಿ ಕೆಲವು ಮಿಸ್ಟೇಕ್ಸ್ ಆಗ್ತಿರುತ್ತೆ, ಅದಕ್ಕೆ ಎಡಿಟ್ ಆಪ್ಷನ್ ಇರುತ್ತೆ. ಸೊ ಇವಾಗ ನಮ್ಮ ಕಾಲೇಜಸ್ಗೂ ಬರ್ತಿರ್ತಾರೆ, ಎಡಿಟಿಂಗ್ ಅಂತ ಬರ್ತಿರ್ತಾರೆ. ಸೊ ಎಡಿಟಿಂಗ್ ಈಸ್ ನಥಿಂಗ್ ಬಟ್ ನಾವೇನಾದರೂ ಅಡ್ಮಿನಿಸ್ಟ್ರೇಟರಿಂದ ಅಂದರೆ ನಾವು ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಿರ್ತೀವಿ. ಸೊ ನಾವೇನಾದರೂ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿದ್ರೆ ಅಥವಾ ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿದರೆ ಅದನ್ನು ನಾವು ಅಡ್ಮಿನಿಸ್ಟ್ರೇಟರ್ ರೈಟ್ಸಿಂದ ನಾವು ಚೆಕ್ ಮಾಡ್ಬೋದು. ಅವ್ರ ರೈಟ್ಸ್ ಕೊಟ್ಟಾಗ ಮಾತ್ರ ನಾವೇನು ಮಾಡ್ಬೋದು, ಅಲ್ಲೇನಾದರೂ ರಾಂಗ್ ಎಂಟ್ರೀಸ್ ಇದ್ದರೆ ಅದನ್ನ ಕರೆಕ್ಟ್ ಮಾಡ್ಬೋದು, ಅಥವಾ ಸೀರಿಯಲ್ ವೈಸ್ ಇಲ್ಲ ಅಂತಂದರೆ ಅದನ್ನು ಸೀರಿಯಲ್ ವೈಸ್ ಮಾಡ್ಬೋದು. ಏನಾದರೂ ಒಂದು ಮಿಸ್ಟೇಕ್ಸ್ ಇದ್ದರೆ ಅಥವಾ ಒಂದು ಲೈನ್ ಸ್ಕಿಪ್ ಮಾಡಿದ್ರೂ ಸಹ ಇಲ್ಲಿ ಏನು ಮಾಡ್ಬೋದು, ಎಡಿಟ್ ಮಾಡ್ಬೋದು. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಟ್ಯಾಲಿ ಎಡಿಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಟ್ಯಾಲಿ ವಾಲ್ಟ್. ಸೊ ಟ್ಯಾಲಿ ವಾಲ್ಟ್ ಅಂತಂತಂದ್ರೆ ಏನು, ಡೇಟಾ ಎನ್ಕ್ರಿಪ್ಷನ್ ಆಪ್ಷನ್ ಅವೈಲೇಬಲ್ ಇನ್ ಟ್ಯಾಲಿ ಈಸ್ ಕಾಲ್ಡ್ ಟ್ಯಾಲಿ ವಾಲ್ಟ್. ಟ್ಯಾಲಿ ವಾಲ್ಟ್ ಅಂದ್ರೆ ಏನ್ರಿ, ಡೇಟಾ ಎನ್ಕ್ರಿಪ್ಷನ್ ಅನ್ನೋ ಒಂದು ಆಪ್ಷನ್ನು ಟ್ಯಾಲಿ ಸಾಫ್ಟ್ವೇರಲ್ಲಿ ಇರುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು, ಟ್ಯಾಲಿ ವಾಲ್ಟ್ ಅಂತ ಹೇಳ್ತೀವಿ. ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ಸ್. ಸೊ ವಾಟ್ ಈಸ್ ದ್ಯಾಟ್, DES ಅಂತ ಹೇಳ್ತಾರೆ. DES ಅಂದರೆ ಡೇಟಾ ಎನ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ಸ್ ಮೆಥಡ್ ಪ್ರಿವೆಂಟ್ಸ್ ಬ್ರೇಕಿಂಗ್ ಆಫ್ ಪಾಸ್ವರ್ಡ್ ಫಾರ್ ದ ಓಲ್ಡ್. ಸೊ ವಾಟ್ ಈಸ್ ಮೀನ್ ಬೈ ಡೇಟಾ ಎನ್ಕ್ರಿಪ್ಷನ್. ಸೊ ಆ್ಯಂಡ್ ಡೇಟಾ ಎನ್ಕ್ರಿಪ್ಷನ್ ಈಸ್ ನಥಿಂಗ್ ಬಟ್, ಡೇಟಾ ಅಂದರೆ ಏನ್ರಿ, ಇನ್ಫಾರ್ಮೇಷನ್. ಎನ್ಕ್ರಿಪ್ಷನ್ ಅಂತಂದರೆ ಈಗ ನಾವೇನು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಲ್ಲ ಆ ಡೇಟಾವನ್ನು ಅನದರ್ ಫಾರ್ಮಿಗೆ ಕನ್ವರ್ಟ್ ಮಾಡುತ್ತೆ, ಅಂದರೆ ಕೋಡಾಗಿ ಕನ್ವರ್ಟ್ ಮಾಡುತ್ತೆ ಅಥವಾ ಇನ್ನೊಂದು ಫಾರ್ಮಲ್ಲಿ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವೇನಾದರೂ ಮೇಲ್ ಐ ಡಿಗೆ ನಾವು ಎಂಟರ್ ಆಗಬೇಕು ಅಂದರೆ, ಮೇಲ್ ಐ ಡಿ ನಾವು ಓಪನ್ ಮಾಡಬೇಕು ಅಂತಂದರೆ ಬೇರೆ ಒಂದು ಕಂಪ್ಯೂಟರಲ್ಲಿ, ಬೇರೆ ಒಂದು ಲ್ಯಾಪ್ಟಾಪಲ್ಲಿ ನಾವು ನಮ್ಮ ಮೇಲ್ ಐ ಡಿ ಓಪನ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಮೇಲ್ ಐ ಡಿ ಕೊಡ್ತೀವಿ ವಿತ್ ಪಾಸ್ವರ್ಡ್ ಕೊಡ್ತೀವಿ. ಹಾಗೆಯೇ ಆ ಡೇಟಾ ಎನ್ಕ್ರಿಪ್ಟ್ ಮಾಡಿರುತ್ತೆ. ಅಂದರೆ ಡೇಟಾ ಎನ್ಕ್ರಿಪ್ಷನ್ ಅಂದರೆ ನಾವು ಆಲ್ರೆಡಿ ಕೊಟ್ಟಿರ್ತಕ್ಕಂತಹ ಪಾಸ್ವರ್ಡನ್ನು ಅದು ಅನದರ್ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡು ಅದು ನಮಗೆ ಸೀಕ್ರೆಟಾಗಿ ಇಟ್ಕೊಳ್ಳುತ್ತೆ. ನಾವು ಆ ಕರೆಕ್ಟ್ ಫಾರ್ಮ್ ಮಾಡಿದರೆ ಮಾತ್ರ, ನಾವು ಕರೆಕ್ಟ್ ಪಾಸ್ವರ್ಡ್ ಹಾಕಿದರೆ ಮಾತ್ರ ನಮಗೆ ಮೇಲ್ ಓಪನ್ ಆಗುತ್ತೆ. ಹಾಗೆಯೇ ಡೇಟಾ ಎನ್ಕ್ರಿಪ್ಷನ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ಆಪ್ಷನ್ ಅವೈಲೇಬಲ್ ಇನ್ ಟ್ಯಾಲಿ ಈಸ್ ಕಾಲ್ಡ್ ಆಸ್ ವಾಟ್, ಟ್ಯಾಲಿ ವಾಲ್ಟ್. ಸೊ ಡೇಟಾ ಎನ್ಕ್ರಿಪ್ಷನ್ ಅಂತಂದರೆ ಇಟ್ ಈಸ್ ದ ಮೆಥಡ್ ಆಫ್ ಟು ಪ್ರಿವೆಂಟ್ ಬ್ರೇಕಿಂಗ್ ಆಫ್ ಪಾಸ್ವರ್ಡ್ಸ್ ಫಾರ್ ದ ಓಲ್ಟ್. ಸೊ ಯಾವುದೇ ಒಂದು ಪಾಸ್ವರ್ಡ್ನ ಕೊಟ್ಟರು ಅದು ಅನದರ್ ಫಾರ್ಮಿಗೆ ಕನ್ವರ್ಟ್ ಮಾಡುತ್ತೆ. ಡೇಟಾವನ್ನು ಅನದರ್ ಫಾರ್ಮ್ ಅಥವಾ ಕೋಡ್ಗೆ ಕನ್ವರ್ಟ್ ಮಾಡೋದನ್ನು ನಾವು ಏನಂತ ಹೇಳ್ತೀವಿ, ಡೇಟಾ ಎನ್ಕ್ರಿಪ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ರಿಮೋಟ್ ಎಕ್ಸೆಸ್. ರಿಮೋಟ್ ಎಕ್ಸೆಸ್ ಇಸ್ ನಥಿಂಗ್ ಬಟ್ tally.erp9 comes with a remote access to promote the deliver of invoice without having to access it physically. Movement of invoices to and from the headquarter to branches. ಸೊ ಈ ಒಂದು ಟ್ಯಾಲಿ ಏನಾಗುತ್ತೆ ಅಂತಂದರೆ, ರಿಮೋಟ್ ಎಕ್ಸೆಸ್ ಅಂತ ಹೇಳಿದ್ರೆ, ಇವಾಗ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿದಾಗ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಅದನ್ನ ಕೀವರ್ಡ್ ಆಗಲಿ ಪಾಸ್ವರ್ಡ್ ಆಗಲಿ ಅದಕ್ಕೊಂದು ಸಪ್ರೇಟ್ ಕೀವರ್ಡ್, ಸಪ್ರೇಟ್ ಪಾಸ್ವರ್ಡ್ಗಳೆಲ್ಲ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ರಿಮೋಟ್ ಎಕ್ಸೆಸ್ ಅವಾಗ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಕಾಲೇಜಲ್ಲಿ CC ಕ್ಯಾಮ್ರಾ ಹಾಕಿದ್ರೂ ಮನೆಯಲ್ಲೇ ಕುತ್ಕೊಂಡು ಕಾಲೇಜಲ್ಲಿ ಏನು ನಡೀತಿದೆ ಅನ್ನೋದನ್ನು ನೋಡ್ಬೋದು. ಹಾಗೆಯೇ ಅಲ್ಲಿ ನಾವು ಜಸ್ಟ್ ರಿಮೋಟ್ ಅಂದರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಲಿಲ್ಲ ಅಂದರೂ ಅಲ್ಲಿ ಹೇಳಿದ್ದಾರೆ ನೋಡಿ, ಏನಂತ ಹೇಳಿದ್ದಾರೆ, ವಿದೌಟ್ ಹ್ಯಾವಿಂಗ್ ಟು ಎಕ್ಸಸ್ ಇಟ್ ಫಿಸಿಕಲಿ. ಸೊ ವಿದೌಟ್ ಹ್ಯಾವಿಂಗ್ ಅಂದರೆ ನಾವಲ್ಲಿ ಫಿಸಿಕಲ್ ಆಗಿ ಅಲ್ಲೇ ಹೋಗಿ ಕಾಲೇಜ್ಗೆ ಹೋಗಿ ನಾವು CC ಕ್ಯಾಮ್ರಾ ನೋಡಬೇಕಂತೇನಿಲ್ಲ. ನಾವು ಜಸ್ಟ್ ಅದನ್ನು ಸಾಫ್ಟ್ವೇರನ್ನು ನಾವು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನಾವು ಸ್ಟೋರ್ ಮಾಡಿಕೊಂಡ್ರೆ ಏನಾಗುತ್ತೆ, ಅಲ್ಲಿ ನಡೀತಾ ಇರೋದೆಲ್ಲ ನಮಗೆ ಕಾಣಿಸುತ್ತೆ. ಹಾಗೆಯೇ ರಿಮೋಟ್ ಎಕ್ಸೆಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇಟ್ ಕಮ್ಸ್ ವಿತ್ ಅ ರಿಮೋಟ್ ಎಕ್ಸೆಸ್ ಟು ಪ್ರಮೋಟ್ ದ ಡೆಲಿವರಿ ಆಫ್ ಇನ್ವಾಯ್ಸಸ್ ವಿದೌಟ್ ಹ್ಯಾವಿಂಗ್ ಟು ಎಕ್ಸಸ್ ಇಟ್ ಫಿಸಿಕಲಿ. ಸೊ ನಾವು ಫಿಸಿಕಲಿ ಇಲ್ಲದೇ ನಾವು ಡೇಟಾವನ್ನು ಅಥವಾ ಅಲ್ಲಿ ನಡೀತಕ್ಕಂಥದ್ದನ್ನು ನಾವು ಎಕ್ಸೆಸ್ ಮಾಡ್ಬೋದು. ರಿಮೋಟ್ ಎಕ್ಸೆಸ್ಸನ್ನು ನಾವು ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಸಾಫ್ಟ್ವೇರ್ ಥ್ರೂ ಇವಾಗ ಏನಿರುತ್ತೆ, ಕ್ವಿಕ್ ಎಕ್ಸೆಸ್ ಅಂತ ಇರುತ್ತೆ. ಅವೆಲ್ಲ ಸಾಫ್ಟ್ವೇರ್ ಈಗ ನಿಮ್ಮ ಕಂಪ್ಯೂಟರಲ್ಲಿ ನೀವು ಕೂತಾಗ, ನಾವು ಒಂದು ಕಾಲೇಜಲ್ಲಿ ನಾವಿದ್ದಾಗ, ನೀವು ಮನೇಲಿದ್ದಾಗ ಏನು ಮಾಡ್ಬೋದು, ನಿಮ್ಮ ಲ್ಯಾಪ್ಟಾಪಲ್ಲಿ ವರ್ಕ್ ಆಗಲಿಲ್ಲ ಅಂತಂದರೆ ನಾವು ಕ್ವಿಕ್ ಎಕ್ಸೆಸರ್ ಥ್ರೂ ನಾವು ಏನು ಮಾಡ್ಬೋದು, ಜಸ್ಟ್ ನಾನು ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆಯೋ ನಾನು ಕಾಲೇಜಲ್ಲೇ ಕುತ್ಕೊಂಡು ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಇರ್ತಕ್ಕಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಬಿಕಾಸ್ ಆಫ್ ರಿಮೋಟ್ ಎಕ್ಸೆಸ್ ಅಂತ ಹೇಳ್ತಾರೆ ಅದಕ್ಕೆ. ನೆಕ್ಸ್ಟು ಟ್ಯಾಲಿ ಮೇಕ್ಸ್ ಬಿಸ್ನೆಸ್ ಈಸಿ. ಸೊ ಟ್ಯಾಲಿ ನಮ್ಗೆ ಏನಾಗುತ್ತೆ, ಬಿಸ್ನೆಸ್ಸನ್ನು ಈಸಿಯಾಗಿ ಮಾಡುತ್ತೆ. ಸೊ ಏನಂತಂದರೆ ನಮಗೆ ಡೇ ಬೈ ಡೇ ಇನ್ಫಾರ್ಮೇಷನ್ ತೊಗೊಳ್ಳೋದಾಗಿರಲಿ, ರೆಕಾರ್ಡ್ ನಾವು ಸೇವ್ ಮಾಡ್ಕೊಳ್ಳೋದಾಗಿರಲಿ, ಇವೆಲ್ಲವನ್ನು ಏನು ಮಾಡುತ್ತೆ, ನಮಗೆ ಈಸಿ ಆಗುತ್ತೆ. ಸ್ಮಾಲ್ ಸೈಜ್ಡ್ ಆರ್ಗನೈಸೇಷನ್ಸ್ ನೀಡ್ ಟು ಇವ್ಯಾಲ್ಯುವೇಟ್ ದೇರ್ ಫೈನಾನ್ಸಸ್ ಡೈಲಿ. ಅಂದರೆ ಸ್ಮಾಲ್ ಕಂಪನೀಸ್ ಆಗಿರ್ಬೋದು ಅಥವಾ ಬಿಗ್ ಕಂಪನೀಸ್ ಆಗಿರ್ಬೋದು, ಸ್ಮಾಲ್ ಆರ್ಗನೈಸೇಷನ್ ಇರುತ್ತೆ, ಇಂಡಸ್ಟ್ರೀಸ್ ಇರುತ್ತೆ, ಸ್ಮಾಲ್ ಆರ್ಗನೈಸೇಷನ್ಸ್ ಇರುತ್ತೆ. ಅವ್ರಿಗೆ ಡೈಲಿ ಇನ್ವೆಸ್ಟ್ ಎಷ್ಟಾಗಿರುತ್ತೆ, ಸೊ ಎಷ್ಟು ಖರ್ಚಾಗಿರುತ್ತೆ, ಸೊ ಈ ಥರ ಎಲ್ಲ ಏನು ಮಾಡ್ಬೋದು,
ಕ್ಯಾಲ್ಕುಲೇಟ್ ಮಾಡಿ ಈ ಟ್ಯಾಲಿ ಮೇಕ್ ಬಿಸ್ನೆಸ್ ಈಸಿ ಅಂತಂದರೆ ಟ್ಯಾಲಿಯಲ್ಲಿ ನಾವು ಸೇವ್ ಮಾಡ್ತಾ ಹೋಗ್ಬೋದು. tally.erp9 ಎನೇಬಲ್ ಯು ಟು assess your daily transaction to help you take steps towards a profit, not a loss. ಸೊ ನಮಗೆ ಅಕ್ಯುರೇಟ್ ಡೀಟೇಲ್ಸ್ ಇದ್ದಾಗ ನಮಗೇನಾಗುತ್ತೆ, ಎಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಆವಾಗ ನಮಗೆ ಲಾಸ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಕೆಲವೊಂದು ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಇರಲಿಲ್ಲ ಅಂತಂದರೆ ಯಾವಾಗಲೂ ಕಂಪ್ನಿ ಲಾಸಲ್ಲಿ ಹೋಗುತ್ತೆ. ಯಾವಾಗ ನಮ್ಮ ಹತ್ರ ಅಕ್ಯುರೇಟಾಗಿ ಇವತ್ತಿನ ಡೇಟಿಗೆ ಇದೇ ಆಯಿತು, ಇದೇ ಪರ್ಚೇಸ್ ಆಯಿತು, ಇದೇ ಸೇಲ್, ಇದೇ ಒಂದು ಪ್ರಾಡಕ್ಟ್ ಸೇಲ್ ಆಯಿತು, ಇದೇ ಒಂದು ಸೇಲ್ನ ಪರ್ಚೇಸ್ ಮಾಡ್ಕೊಂಡ್ವಿ ಅನ್ನೋದಕ್ಕೆ ಏನಂತ ಹೇಳ್ತಾರೆ ಅದಕ್ಕೆ. ಸೊ ಆದರೆ ಏನು ಮಾಡ್ತಾರೆ, ಈ ಒಂದು ಡೇಟಾವನ್ನು ಡೇ ಬೈ ಡೇ ಸ್ಟೋರ್ ಮಾಡೋದ್ರಿಂದ ಪ್ರಾಫಿಟ್ ಆಗುತ್ತೆ ಹೊರತು ಲಾಸ್ ಆಗೋದಿಲ್ಲ. ಸೇಮ್ ಫಾರ್ ದ ಮೀಡಿಯಮ್ ಆ್ಯಂಡ್ ಲಾರ್ಜ್ ಆರ್ಗನೈಸೇಷನ್ ವೇರ್ ನೀಡ್ ಟು ಚೆಕ್ ಫ್ಲೋ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಟ್ಯಾಲಿ ಅಸಿಸ್ಟ್ ಇನ್ ದ ಸೇಮ್. ಸೊ ಯಾವುದೇ ಬಿಗ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಸ್ಮಾಲ್ ಆರ್ಗನೈಸೇಷನ್ ಆಗಿರ್ಬೋದು, ಯಾವುದೇ ಸಂಸ್ಥೆಗಳಾಗಲಿ, ಆರ್ಗನೈಸೇಷನ್ ಅಂದ್ರೇನು ಸಂಸ್ಥೆಗಳು. ಸೊ ಯಾವುದೇ ಒಂದು ಇಂಡಸ್ಟ್ರೀಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಆರ್ಗನೈಸೇಷನ್ಸ್ ಆಗಿರ್ಬೋದು, ಯಾವುದೇ ಆಗಿದ್ರೂ ಸೊ ಏನು ಮಾಡ್ಬೋದು, ಈ ಒಂದು ಟ್ಯಾಲಿಯನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಬಹಳಷ್ಟು ಲಾಭ ಇದೆ. ಸೊ ಯಾವಾಗ ಬಿಸ್ನೆಸ್ ಅನ್ನೋ ವರ್ಡ್ ಬರುತ್ತೋ ಅಲ್ಲಿ ಟ್ಯಾಲಿ ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಸೊ ಅದಕ್ಕೆ ಈ ಒಂದು ಟ್ಯಾಲಿ ERP9 ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಈ ಒಂದು ಅಡ್ವಾಂಟೇಜಸ್ ಆಫ್ ಟ್ಯಾಲಿನ ಎಕ್ಸಾಮಲ್ಲಿ ಬಹಳ ಸರ್ತಿ ಕೇಳಿದ್ದಾರೆ, 5 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟು ಇದನ್ನು ವಾಟ್ ಈಸ್ ಮೀನ್ ಬೈ ಟ್ಯಾಲಿ ಆ್ಯಂಡ್ ರೈಟ್ ದ ಹಿಸ್ಟ್ರಿ ಆಫ್ ಟ್ಯಾಲಿ ಆ್ಯಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟ್ಯಾಲಿ ಅನ್ನೋದನ್ನು ಪೂರ ಈ ಒಂದು ಕ್ವೆಶನನ್ನು 15 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ನೀವು ಈ ಅಡ್ವಾಂಟೇಜಸ್ ಆಫ್ ಟ್ಯಾಲಿನ ನೀವು ತುಂಬಾ ನೀಟಾಗಿ ಓದ್ಕೊಳ್ಳಿ. ಸೊ ಏನಾದರೂ ಡಿಫಿಕಲ್ಟೀಸ್ ಇದ್ದರೆ ಮಾರ್ಕ್ ಮಾಡಿಕೊಂಡು ಅದನ್ನು ನಾನು ಕೇಳಿ ನಾನು ಡಿಸ್ಕಷನ್ ಮಾಡ್ತೀನಿ, ಬಟ್ ಇದನ್ನು ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವಾಟ್? Explain the components of Tally ERP9 window with a need diagram. So next question ಏನ್ರಿ? Explain the components of Tally ERP9. ಇದು ಸಹ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್, ಭಾಳ ಸರ್ತಿ ಕೇಳಿದ್ದಾರೆ. ಸೊ ವಿಂಡೋ ವಿತ್ ನೀಟ್ ಡೈಗ್ರಾಮ್. ಸೊ ಒಂದು ಟ್ಯಾಲಿ ERPದು ಒಂದು ಡೈಗ್ರಾಮ್ನ ನೀಟಾಗಿ ತೆಗೆದು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್. ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಸ್ಟೂಡೆಂಟ್ಸ್. ಸೊ ವಾಟ್ ಆರ್ ದ ಕಂಪೋನೆಂಟ್ಸ್ ಆಫ್ ಟ್ಯಾಲಿ ERP9? ಜಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಕಂಪೋನೆಂಟ್ಸ್ ಆಫ್ ಟ್ಯಾಲಿ. ಕ್ವೆಶನ್ ಏನಂತ ಕೇಳ್ತಾರೆ? ಎಕ್ಸ್ಪ್ಲೇನ್ ದಿ components of Tally ERP9 with a need diagram. So screen components in a Tally. When we start the Tally ERP9 application, ಯಾವಾಗ ನಾವು ಟ್ಯಾಲಿ ಆ್ಯಪ್ನ ಅಂದರೆ ಅಪ್ಲಿಕೇಶನ್ನ ಓಪನ್ ಮಾಡ್ತೀವೋ, ದ ವೆಲ್ಕಮ್ ಹೋಮ್ ಸ್ಕ್ರೀನ್ ಆಫ್ ಟ್ಯಾಲಿ ವಿಲ್ ಡಿಸ್ಪ್ಲೇ ಆನ್ ದ ಸ್ಕ್ರೀನ್ ಡ್ಯೂರಿಂಗ್ ದಿ ಟ್ಯಾಲಿ ಸಾಫ್ಟ್ವೇರ್ ಲೋಡಿಂಗ್ ಆನ್ ದ ಕಂಪ್ಯೂಟರ್ ಸಿಸ್ಟಮ್ ಆ್ಯಸ್ ಫಾಲೋಸ್. ವಾಟ್ ಇಸ್ ದ್ಯಾಟ್? ಸೊ ನಾವು ಯಾವಾಗ ಒಂದು ಟ್ಯಾಲಿ ಅಪ್ಲಿಕೇಶನನ್ನು ಓಪನ್ ಮಾಡ್ತೀವೋ ಅಲ್ಲಿ ಆವಾಗ ಏನಾಗುತ್ತೆ, when we start the Tally ERP9 application, the welcome home screen ಅಂದರೆ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಟ್ಯಾಲಿ ವಿಲ್ ಡಿಸ್ಪ್ಲೇ ಆನ್ ದ ಸ್ಕ್ರೀನ್ ಡ್ಯೂರಿಂಗ್ ದ ಟ್ಯಾಲಿ ಸಾಫ್ಟ್ವೇರ್ ಲೋಡಿಂಗ್ ಆನ್ ದ ಕಂಪ್ಯೂಟರ್ ಸಿಸ್ಟಮ್ ಆ್ಯಸ್ ಫಾಲೋಸ್. ಹೇಗಿರುತ್ತೆ? ಸೊ ಟ್ಯಾಲಿ ಸಾಫ್ಟ್ವೇರನ್ನು ನಾವು ಟ್ಯಾಲಿ ಆ್ಯಪ್ನ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ನಮಗೆ ಈ ಥರ ನಮಗೆ ಹೋಮ್ ಡಿಸ್ಪ್ಲೇ ಕಾಣಿಸುತ್ತೆ. ಇದಕ್ಕೇನಂತ ಹೇಳ್ತೀವಿ ನಾವು? ಹೋಮ್ ಡಿಸ್ಪ್ಲೇ ಅಂತ ಹೇಳ್ತೀವಿ, ಅಂದರೆ ಮೇನ್ ಡಿಸ್ಪ್ಲೇ ಇದು. ಸೊ ಈ ಮೇನ್ ಡಿಸ್ಪ್ಲೇ ಆದಮೇಲೆ ನಮಗೆ ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ಈ ಥರ ಡಿಸ್ಪ್ಲೇ ಕಾಣಿಸುತ್ತೆ. ನೆಕ್ಸ್ಟು ಆಮೇಲೆ ಏನಾಗುತ್ತೆ ಅಂತಂದರೆ, ಇವಾಗ ನಾವು ಯಾವಾಗ ಅಪ್ಲಿಕೇಶನ್ ಓಪನ್ ಮಾಡ್ತೀವಿ ಈ ಥರ ನಮಗೆ ಏನಾಗುತ್ತೆ, ಈ ಥರ ನಮಗೆ ಫ್ರೇಮ್ ಕಾಣಿಸುತ್ತೆ. ನೆಕ್ಸ್ಟು ಯಾವಾಗ ನಾವು ಆಫ್ಟರ್ ಟ್ಯಾಲಿ ಸಾಫ್ಟ್ವೇರ್ ಲೋಡಿಂಗ್, ಯಾವಾಗ ನಮಗೆ ಟ್ಯಾಲಿ ಸಾಫ್ಟ್ವೇರ್ ಲೋಡ್ ಆಗ್ತಾ ಹೋಗುತ್ತೋ, ದ ಸ್ಟಾರ್ಟಪ್ ಸ್ಕ್ರೀನ್ ಆಫ್ ಟ್ಯಾಲಿ ERP9 ಡಿಸ್ಪ್ಲೇಸ್ ಆನ್ ದ ಸ್ಕ್ರೀನ್ ಆ್ಯಸ್ ಫಾಲೋಸ್. ಫಸ್ಟ್ ಈ ಸ್ಕ್ರೀನ್ ಏನಿದೆ ಇದು ಹೋಮ್ ಸ್ಕ್ರೀನ್ ಅಂತ ಹೇಳ್ತಾರೆ. ಇದಕ್ಕೆ ಏನಂತ ಹೇಳ್ತಾರೆ ರೀ? ಹೋಮ್ ಸ್ಕ್ರೀನ್. ಈಗ ನೆಕ್ಸ್ಟ್ ಇರೋದೇನ್ರಿ? ನೆಕ್ಸ್ಟ್ ಇಟ್ ಇಸ್ ಅ ಸ್ಟಾರ್ಟಪ್ ಸ್ಕ್ರೀನ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ರೀ? ಆಫ್ಟರ್ ಟ್ಯಾಲಿ ಸಾಫ್ಟ್ವೇರ್ ಲೋಡಿಂಗ್, ಯಾವಾಗ ಹೋಮ್ ಸ್ಕ್ರೀನ್ ಬಂದು ನೆಕ್ಸ್ಟು ಟ್ಯಾಲಿ ಸಾಫ್ಟ್ವೇರ್ ಲೋಡ್ ಆಗ್ತಾ ಇರುತ್ತೋ ಅದಕ್ಕೇನಂತ ಹೇಳ್ತಾರೆ ನಾವು ನೆಕ್ಸ್ಟ್ ಸ್ಕ್ರೀನ್ಗೆ? ಸ್ಟಾರ್ಟಪ್ ಸ್ಕ್ರೀನ್ ಆಫ್ ಟ್ಯಾಲಿ ಅಂತ ಹೇಳ್ತಾರೆ. ಸ್ಟಾರ್ಟಪ್ ಸ್ಕ್ರೀನ್ ಹೇಗಿರುತ್ತೆ ನೋಡೋಣ. ಸೊ ದಿಸ್ ಈಸ್ ದಿ startup screen. What is that? This is the startup screen of Tally ERP9. What is that? Here is the startup screen of Tally ERP9. ಸೊ ಇದರಲ್ಲಿ ಕಂಪೋನೆಂಟ್ಸ್ ಏನೇನಿದೆ, ಸೊ ಇದಕ್ಕೆಲ್ಲ ಒಂದೊಂದಕ್ಕೆ ಏನೇನು ಅಂತಾರೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಏನ್ರಿ ಇದು? ದ ಫಾಲೋವಿಂಗ್ ಕಂಪೋನೆಂಟ್ಸ್ ಆರ್ ಕಂಟೈನ್ಡ್ ಬೈ ದಿ ಹೋಮ್ ಸ್ಕ್ರೀನ್ ಆಫ್ ಟ್ಯಾಲಿ ERP9. ಸೊ ಫಸ್ಟಲ್ಲಿ ಏನಿದೆ? ಟ್ಯಾಲಿ ಟೈಟಲ್ ಬಾರ್ ಇದೆ. ನೆಕ್ಸ್ಟು ಹಾರಿಜೆಂಟಲ್ ಬಟನ್ ಬಾರ್, ಕ್ಲೋಸ್ ಬಟನ್, ಗೇಟ್ವೇ ಆಫ್ ಟ್ಯಾಲಿ, ಬಟನ್ ಟೂಲ್ ಬಾರ್, ಕ್ಯಾಲ್ಕುಲೇಟರ್ ಏರಿಯಾ, ಇನ್ಫೋ ಪ್ಯಾನೆಲ್, ಡೇಟಾ ಆ್ಯಂಡ್ ಟೈಮ್. ಸೊ ಡೇಟ್ ಆ್ಯಂಡ್ ಟೈಮ್, ಇಟ್ಸ್ ಅ ರಾಂಗ್. ಡೇಟ್ ಆ್ಯಂಡ್ ಟೈಮ್.
ಸೊ ಫಸ್ಟ್ ಏನ್ರಿ ಇದು ಟೈಟಲ್ ಬಾರ್. ಟೈಟಲ್ ಬಾರ್ ಅಂತಂದ್ರೇನು, ಇಲ್ಲಿ ಟೈಟಲ್ ಬಾರ್ ಈ ಒಂದು ಪೇಜಲ್ಲಿ ಎಲ್ಲಿರುತ್ತೆ ನಮಗೆ ಟೈಟಲ್ ಬಾರ್ ಎಲ್ಲಿರುತ್ತೆ. ನೆಕ್ಸ್ಟು ಹಾರಿಜೆಂಟಲ್ ಬಟನ್ ಬಾರ್ ಅಂದ್ರೇನು, ಗೇಟ್ವೇ ಆಫ್ ಟ್ಯಾಲಿ ಅಂದ್ರೇನು, ಗೇಟ್ವೇ ಆಫ್ ಟ್ಯಾಲಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಗೇಟ್ವೇ ಆಫ್ ಟ್ಯಾಲಿ ಅಂದ್ರೇನು, ಕ್ಲೋಸ್ ಬಟನ್ ಅಂತಂದರೆ ಹೇಗೆ ಯೂಸ್ ಮಾಡ್ತಾರೆ, ಬಟನ್ ಟೂಲ್ ಬಾರ್ ಅಂದ್ರೇನು, ಕ್ಯಾಲ್ಕುಲೇಟರ್ ಏರಿಯಾ ಅಂದ್ರೇನು, ಇನ್ಫೋ ಪ್ಯಾನಲ್ ಅಂದ್ರೇನು, ಡೇಟ್ ಆ್ಯಂಡ್ ಟೈಮ್ ಅಂದ್ರೇನು ಅಂತಂದ್ರೆ ಇವಾಗ ನೆಕ್ಸ್ಟ್ ತಿಳ್ಕೊಳ್ತಾ ಹೋಗೋಣ. ಸೊ ಸಿ ಹಿಯರ್, ಸೊ ದಿಸ್ ಈಸ್ ದ startup what, this is a startup window. So you see here, so this one is a startup window or startup screen. ಏನಂತ ಹೇಳ್ತಾರೆ ಇದಕ್ಕೆ, ಸ್ಟಾರ್ಟಪ್ ಸ್ಕ್ರೀನ್ ಅಂತ ಹೇಳ್ತಾರೆ. ಸೊ ಅದೇ ಸೇಮ್ ಇದೇ ಥರನೇ ಇದೆ, ಬಟ್ ಇದರಲ್ಲಿ ಏನೇನಿದೆ. ಸೊ ನೋಡಿ ಇಲ್ಲಿ ಇದು ಸ್ಟಾರ್ಟಪ್ ಸ್ಕ್ರೀನ್ ಹೌದಾ. ಸೊ ಇದೇ ಥರನೇ ಸ್ಟಾರ್ಟಪ್ ಸ್ಕ್ರೀನಲ್ಲಿ ಏನೇನಿದೆ, ಇದಕ್ಕೆ ಏನೇನಂತಾರೆ, ಕಂಪೋನೆಂಟ್ಸ್ ಏನೇನಿದೆ. ಕಂಪೋನೆಂಟ್ಸ್ ಅಂತಂದರೆ ಈ ಒಂದು ಸ್ಕ್ರೀನಲ್ಲಿರ್ತಕ್ಕಂತಹ ಕಂಪೋನೆಂಟ್ಸ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ನೀವು ನೋಡ್ಕೊಳ್ಬೇಕು. ಫಸ್ಟ್ ಒನ್ ಏನಿದೆ ನೋಡಿ, ಇಲ್ಲಿ ಟೈಟಲ್ ಬಾರ್ ಇದೆ. ಸೊ ಏನಿದೆ, ನಾನು ಕಂಪೋನೆಂಟ್ಸ್ ಆಲ್ರೆಡಿ ಇಲ್ಲಿ ಲಿಸ್ಟ್ ಮಾಡಿಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಟೈಟಲ್ ಬಾರ್, ಹಾರಿಜೆಂಟಲ್ ಬಟನ್ ಬಾರ್, ಕ್ಲೋಸ್ ಬಟನ್, ಗೇಟ್ವೇ ಆಫ್ ಟ್ಯಾಲಿ, ಬಟನ್ಸ್ ಟೂಲ್ ಬಾರ್, ಕ್ಯಾಲ್ಕುಲೇಟರ್ ಏರಿಯಾ, ಇನ್ಫೋ ಪ್ಯಾನಲ್, ಡೇಟ್ ಆ್ಯಂಡ್ ಟೈಮ್. ಸೊ ನೆಕ್ಸ್ಟ್ ಒನ್ ಇಸ್ ವಾಟ್, ಟೈಟಲ್ ಬಾರ್, ಹಾರಿಜೆಂಟಲ್ ಬಾರ್. ಟೈಟಲ್ ಬಾರ್ನ ಏನಂತ ಹೇಳ್ತೀವಿ, ಈ ಒಂದು ಟೈಟಲ್ಸ್ ಇರ್ತಕ್ಕಂಥ ಟೈಟಲ್ ಬಾರ್ನ ನಾವು ಟೈಟಲ್ ಬಾರ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಹಾರಿಜೆಂಟಲ್ ಬಾರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಹಾರಿಜೆಂಟಲ್ ಬಾರ್. ಸೊ ಹಾರಿಜೆಂಟಲ್ ಬಾರ್ ಆದಮೇಲೆ ನೆಕ್ಸ್ಟ್ ಏನಿದೆ, ಕ್ಲೋಸ್ ಬಟನ್. ನೆಕ್ಸ್ಟು ಟಾಸ್ಕ್ ಬಾರ್. ಸೊ ಕ್ಲೋಸ್ ಬಟನ್ಗೆ ಏನು ಮಾಡ್ತೀವಿ ನೋಡಿ ಇಲ್ಲಿ. ಸೊ ದಿಸ್ ಈಸ್ ದಿ ಕ್ಲೋಸ್ ಬಟನ್. ನೆಕ್ಸ್ಟು ಟಾಸ್ಕ್ ಬಾರ್. ಟಾಸ್ಕ್ ಅಂದ್ರೇನು ರೀ, ಟ್ಯಾಲಿ ಮೇನ್. ಸೊ ಏನಾದರೂ ನಾವು ಒಂದು ಟಾಸ್ಕ್ ಕೊಟ್ಟರೆ, ಏನಾದರೂ ಒಂದು ನಾವು ಶೀಟ್ ಕ್ರಿಯೇಟ್ ಮಾಡಿದ್ರೆ, ಅಥವಾ ಏನಾದರೂ ಒಂದು ಕಂಪನೀಸ್ ಕ್ರಿಯೇಟ್ ಮಾಡಿದ್ರೆ, ಅಥವಾ ಏನಾದರೂ ನಾವು ಒಂದು ವರ್ಡ್ನ ಕ್ರಿಯೇಟ್ ಮಾಡಿದ್ರೆ, ಏನಾದರೂ ಟಾಸ್ಕ್ ಕೊಟ್ಟರೆ, ಸೊ ಇಲ್ಲಿ ನಮಗೆ ಟಾಸ್ಕ್ ಬಾರ್ ಇರುತ್ತೆ. ಸೊ ಇವಾಗ ಇಲ್ಲಿ ಏನು ಮೇನ್ ಪೇಜ್ ಇದೆಯಲ್ಲ, ಸೊ ಇದಕ್ಕೆ ಏನಂತ ಹೇಳ್ತೀವಿ ನಾವು, ಗೇಟ್ವೇ ಆಫ್ ಟ್ಯಾಲಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಇದಕ್ಕೆ, ಇದೆಲ್ಲದಕ್ಕೂ ನಾವೇನಂತ ಹೇಳ್ತೀವಿ, ಗೇಟ್ವೇ ಆಫ್ ಟ್ಯಾಲಿ ಅಂತ ಹೇಳ್ತೀವಿ. ಸೊ ಗೇಟ್ವೇ ಆಫ್ ಟ್ಯಾಲಿ ಅಂದಾಗ ಬ್ಲ್ಯಾಂಕ್ ಆಗಿರಬೇಡ್ರಿ. ಸೊ ಇದು ನೋಡ್ರಿ, ಇದೇನಿದೆಯಲ್ಲ ಇದು ಗೇಟ್ವೇ ಆಫ್ ಟ್ಯಾಲಿ. ಓಕೆನಾ. ನೆಕ್ಸ್ಟು ದಿಸ್ ಒನ್ ಈಸ್ ವಾಟ್, ಇನ್ಫೋ ಪ್ಯಾನಲ್. ಏನಂತ ಹೇಳ್ತಾರೆ ಇದಕ್ಕೆ, ಇನ್ಫೋ ಪ್ಯಾನಲ್. ಇನ್ಫೋ ಅಂದರೆ ಏನು ರೀ, ಇನ್ಫಾರ್ಮೇಷನ್. ಸೊ ಇನ್ಫೋ ಪ್ಯಾನಲ್ ಅಂದರೆ ಅದೊಂದು ಡಿಸ್ಪ್ಲೇ ಆಗುತ್ತಲ್ಲ, ಸೊ ಅದಕ್ಕೆ ಪ್ಯಾನಲ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನು ರೀ, ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಏರಿಯಾ. ವಾಟ್ ಇಸ್ ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಏರಿಯಾ. ನೆಕ್ಸ್ಟು ಬಟನ್ ಟೂಲ್ ಬಾರ್. ವಾಟ್ ಇಸ್ ದ್ಯಾಟ್, ಬಟನ್ ಟೂಲ್ ಬಾರ್. ಇದಕ್ಕೆ ನಾವು ಬಟನ್ ಟೂಲ್ ಬಾರ್ ಅಂತ ಹೇಳ್ತೀವಿ. ಸೊ ನಾವು ಒಂದೊಂದ್ರ ಬಗ್ಗೆನೂ ಈಗ ತಿಳ್ಕೊಳ್ತಾ ಹೋಗೋಣ. ವಾಟ್ ಈಸ್ ಟೈಟಲ್ ಬಾರ್, ಟೈಟಲ್ ಬಾರ್ ಏನು ವರ್ಕ್ ಮಾಡುತ್ತೆ. ನೆಕ್ಸ್ಟು ಹಾರಿಜೆಂಟಲ್ ಬಟನ್ ಬಾರ್ ಅಂತಂದ್ರೇನು, ಕ್ಲೋಸ್ ಬಟನ್ ಅಂದ್ರೇನು, ಸೊ ಟಾಸ್ಕ್ ಬಾರ್ ಅಂದ್ರೇನು, ಗೇಟ್ವೇ ಆಫ್ ಟ್ಯಾಲಿ ಅಂದ್ರೇನು, ಇನ್ಫೋ ಪ್ಯಾನಲ್ ಅಂದ್ರೇನು, ಕ್ಯಾಲ್ಕುಲೇಷನ್ ಏರಿಯಾ ಅಂದ್ರೇನು, ಬಟನ್ ಟೂಲ್ ಬಾರ್ ಅಂದ್ರೇನು ಅಂತ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ಟ್ಯಾಲಿ ಸ್ಕ್ರೀನ್ ಕಂಪೋನೆಂಟ್ಸ್. ಸೊ ಫಸ್ಟ್ ಒನ್ ಈಸ್ ವಾಟ್, ಟೈಟಲ್ ಬಾರ್. ಟೈಟಲ್ ಬಾರ್ ಇದಕ್ಕೆ ಯೂಸ್ ಆಗುತ್ತೆ, ದಿಸ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ಟ್ಯಾಲಿ ಸಾಫ್ಟ್ವೇರ್ ದಟ್ ವಿ ಆರ್ ಯೂಸಿಂಗ್. ಸೊ ವಾಟ್ ಇಸ್ ದ್ಯಾಟ್, ಟೈಟಲ್ ಬಾರ್ ಏನು ಯೂಸ್ ಆಗುತ್ತೆ, ಟೈಟಲ್ ಬಾರ್ ಒಂದು ಆಪ್ಷನ್ನು, ದಿಸ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಟ್ಯಾಲಿ ಸಾಫ್ಟ್ವೇರ್. ಸೊ ಟ್ಯಾಲಿ ಸಾಫ್ಟ್ವೇರಲ್ಲಿ ಏನೇನಿದೆ ಅನ್ನೋದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಟೈಟಲ್ ಬಾರ್ ಅಂತ ಹೇಳ್ತೀವಿ. ನೆಕ್ಸ್ಟು ಹಾರಿಜೆಂಟಲ್ ಬಟನ್ ಬಾರ್. ಹಾರಿಜೆಂಟಲ್ ಬಟನ್ ಬಾರ್ ಅಂದರೆ ಏನು ರೀ, ಇಟ್ ಹೆಲ್ಪ್ಸ್ ಟು ಚೂಸ್ ಕೀಬೋರ್ಡ್ ಸೆಟ್ಟಿಂಗ್, ಸಪೋರ್ಟ್ ಸೆಂಟರ್, ಲ್ಯಾಂಗ್ವೇಜ್, control center and help. So these are the horizontal bar. Let us see here. ಸೊ ಹಾರಿಜೆಂಟಲ್ ಬಾರ್ ಏನೇನಿದೆ ನಮಗೆ, ಇಲ್ಲಿ ಲ್ಯಾಂಗ್ವೇಜ್ ಇದೆ, ಕೀಬೋರ್ಡ್ ಇದೆ. ಸೊ ನೋಡಿ ಇಲ್ಲಿ ನೀವು ಝೂಮ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಇರತಕ್ಕಂಥ ಹಾರಿಜೆಂಟಲ್ ಬಾರ್ ಏನಾಗುತ್ತೆ ನಮಗೆ, ಏನೇನು ತೋರಿಸುತ್ತೆ, ಇಟ್ ಹೆಲ್ಪ್ಸ್ ಟು ಚೂಸ್. ಏನು ಚೂಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇದು, ಕೀಬೋರ್ಡ್ ಸೆಟ್ಟಿಂಗ್, ಸಪೋರ್ಟ್ ಸೆಂಟರ್, ಲ್ಯಾಂಗ್ವೇಜ್, ಕಂಟ್ರೋಲ್ ಸೆಂಟರ್ ಆ್ಯಂಡ್ ಹೆಲ್ಪ್. So this is the use of horizontal button bar. Next one is what, close button. Close button means what, click on this close button or use control M to close the tally window. Tally window na ನಾವು ಕ್ಲೋಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಸೊ ಇಲ್ಲಿ ಕ್ಲೋಸ್ ಬಟನ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ನಾ ಏನು ಪಾಯಿಂಟ್ ಮಾಡ್ತಾ ಇದ್ದೀನೋ ಅಲ್ಲಿ ಕ್ಲೋಸ್ ಬಟನ್ ಇದೆಯಲ್ವಾ, ಅದೇನೇ ನಾವು ಏನಂತ ಹೇಳ್ತೀವಿ, ಕ್ಲೋಸ್ ಬಟನ್ ಅಂತ ಹೇಳ್ತೀವಿ. ಅಥವಾ ಏನು ಮಾಡ್ಬೇಕು ನಾವು, ಕಂಟ್ರೋಲ್ ಎಮ್ ಅಂತ ನಾವು ಶಾರ್ಟ್ಕಟ್ ಕೀ ಇದೆ, ಇದನ್ನು ಕಂಟ್ರೋಲ್ ಎಮ್ ಅಂತ ಮಾಡಿದ್ರೆ ಕ್ಲೋಸ್ ಬಟನ್ ಆಗುತ್ತೆ. ಸೊ ಕ್ಲೋಸ್ ಆಗುತ್ತೆ ವಿಂಡೋ, ಅಂದರೆ ಟ್ಯಾಲಿ, ಈ ಒಂದು ಸಾಫ್ಟ್ವೇರ್ ಟ್ಯಾಲಿ ವಿಂಡೋ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಏನ್ರಿ, ಟಾಸ್ಕ್ ಬಾರ್. ಟಾಸ್ಕ್ ಬಾರ್ ಅಂತಂದರೆ ಎಲ್ಲಿದೆ ಅದು, ಸೊ ಬಿಲೋ ಇದೆ ನೋಡಿ, ಕೆಳಗಡೆ ಟಾಸ್ಕ್ ಬಾರ್ ಇದೆ. ಸೊ ಈ ಟಾಸ್ಕ್ ಬಾರ್ ಇದಕ್ಕೆ ಯೂಸ್ ಆಗುತ್ತೆ,
ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಟಾಸ್ಕ್ ಆಫ್ ಟ್ಯಾಲಿ ERP9. ನಾವು ಟ್ಯಾಲಿಯಲ್ಲಿ ಏನು ಟಾಸ್ಕ್ ಕೊಟ್ಟಿರ್ತೀವಿ, ಏನು ವರ್ಕ್ ಮಾಡ್ತಿರ್ತೀವಿ, ಅದನ್ನು ಅದ್ರ ಬೇಸ್ ಮೇಲೆ ಈ ಟಾಸ್ಕ್ ಬಾರಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ನಾವೇನು ಟಾಸ್ಕ್ ಮಾಡ್ತಿದ್ದೀವಿ, ಸೊ ಅದು ಕರೆಕ್ಟಾಗಿ ರನ್ ಆಗ್ತಿದೆಯೋ ಇಲ್ಲೋ ಅದೆಲ್ಲನೂ ಎಲ್ಲಿ ತೋರಿಸುತ್ತೆ, ಈ ಒಂದು ಟಾಸ್ಕ್ ಬಾರಲ್ಲಿ ತೋರಿಸುತ್ತೆ. ನೆಕ್ಸ್ಟು ಗೇಟ್ ವೇ ಆಫ್ ಟ್ಯಾಲಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಗೇಟ್ ವೇ ಆಫ್ ಟ್ಯಾಲಿ? ಸೊ ನೋಡ್ರಿ ಇಲ್ಲಿ ಇದೆಲ್ಲ ಏನ್ರಿ ದ ಗೇಟ್ ವೇ ಆಫ್ ಟ್ಯಾಲಿ. ಗೇಟ್ ವೇ ಆಫ್ ಟ್ಯಾಲಿ ಅಂತಂದ್ರೆ ಏನ್ರಿ? ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಮೆನು, ಸ್ಕ್ರೀನ್, ರಿಪೋರ್ಟ್ಸ್. ಅಲ್ಲೇನು ಡಿಸ್ಪ್ಲೇ ಆಗ್ತಿದೆಯಲ್ಲ, ಮೆನು ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಏನೇ ಇದ್ರೂ ಇದನ್ನು ಈ ಒಂದು ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ನಾವು ತಿಳ್ಕೊಳ್ಬೋದು. ಗೇಟ್ ವೇ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಿರ್ತಾರೆ ವಾಟ್ ಈಸ್ ಮೀನ್ ಬೈ ಗೇಟ್ ವೇ ಆಫ್ ಟ್ಯಾಲಿ ಅಂತ. ಸೊ ಗೇಟ್ ವೇ ಆಫ್ ಟ್ಯಾಲಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದಿ ಮೆನು, ಸ್ಕ್ರೀನ್, ರಿಪೋರ್ಟ್ಸ್ ಅಂತ ಹೇಳಬೇಕು. ಸಾಕು, ಇಟ್ಸ್ ಎನಫ್. ಸೊ ಇದಕ್ಕೆ ಗೇಟ್ ವೇ ಆಫ್ ಟ್ಯಾಲಿ ಅಂತ ಹೇಳ್ತಾರೆ. ಗೇಟ್ ವೇ ಆಫ್ ಟ್ಯಾಲಿ. ಸೊ ಸಿ ಹಿಯರ್, ವಾಟ್ ಈಸ್ ದ ಗೇಟ್ ವೇ ಆಫ್ ಟ್ಯಾಲಿ? ಮೆನು, ಸ್ಕ್ರೀನ್, ರೆಕಾರ್ಡ್ಸ್ ಏನಿರುತ್ತೋ ಅದನ್ನೆಲ್ಲ ಡಿಸ್ಪ್ಲೇ ಮಾಡಲಿಕ್ಕೆ ಏನಂತ ಹೇಳ್ತೀವಿ ನಾವು? ಗೇಟ್ ವೇ ಆಫ್ ಟ್ಯಾಲಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟು what is that? Info panel. Info panel is nothing but information panel is used to display the license details, configuration details and tally versions. Info panel ಅಂತಂದ್ರೆ ಏನ್ರಿ? ಇನ್ಫಾರ್ಮೇಷನ್ ಪ್ಯಾನೆಲ್. ನಾನು ಅವಾಗಲೇ ಹೇಳಿದಾಗೆ ಇನ್ಫೋ ಪ್ಯಾನೆಲ್ ಅಂದರೆ ಇನ್ಫೋ ಅಂದರೆ ಇನ್ಫಾರ್ಮೇಷನ್ನ ಶಾರ್ಟ್ ಫಾರ್ಮಾಗಿ ಏನಂತ ಹೇಳ್ತೀವಿ ನಾವು? ಇನ್ಫೋ ಅಂತ ಹೇಳ್ತೀವಿ. ಇನ್ಫಾರ್ಮೇಷನ್ನ ಏನಂತ ಹೇಳ್ತೀವಿ? ಇನ್ಫೋ ಅಂತ ಹೇಳ್ತೀವಿ. ಇನ್ಫಾರ್ಮೇಷನ್ ಪ್ಯಾನೆಲ್. ಸೊ ಇನ್ಫಾರ್ಮೇಷನ್ ಪ್ಯಾನೆಲ್ ಅಂತಂದರೆ ಇನ್ಫಾರ್ಮೇಷನ್ ಪ್ಯಾನೆಲ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಲೈಸೆನ್ಸ್ ಡೀಟೇಲ್ಸ್. ಏನು ಡಿಸ್ಪ್ಲೇ ಮಾಡತ್ತದು? ಲೈಸೆನ್ಸ್ ಡೀಟೇಲ್ಸ್ ಆಗಿರ್ಬೋದು, ಕಾನ್ಫಿಗರೇಷನ್ ಡೀಟೇಲ್ಸ್ ಆಗಿರ್ಬೋದು, ಮತ್ತು ವರ್ಷನ್ಸ್ ಆಫ್ ಟ್ಯಾಲಿ. ಸೊ ಟ್ಯಾಲಿ ಎಷ್ಟನೇ ವರ್ಷನ್ ಇದು? ಸೊ ಕಾನ್ಫಿಗರೇಷನ್ ಡೀಟೇಲ್ಸ್. ಕಾನ್ಫಿಗರೇಷನಲ್ಲಿ ಎಷ್ಟೆಷ್ಟು ಡೀಟೇಲ್ಸ್ ಏನೇನಿದೆ? ಸೊ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರ್ಬೋದು, ಯಾವುದೇ ಒಂದು ಡೇಟ್ಸ್ ಇರ್ಬೋದು. ಕಾನ್ಫಿಗರೇಷನ್ ಅದನ್ನು ಅಂದರೆ ಸಾಫ್ಟ್ವೇರ್ ಬಿಲ್ಡ್ ಮಾಡಬೇಕಾದ್ರೆ, ಅಂದರೆ ಸಾಫ್ಟ್ವೇರ್ನ ತಯಾರು ಮಾಡಬೇಕಾದ್ರೆ ಏನೇನು ಕಾನ್ಫಿಗರೇಷನ್ ಯೂಸ್ ಮಾಡಿರ್ತಾರೋ ಆ ಒಂದು ಕಾನ್ಫಿಗರೇಷನ್ ಡೀಟೇಲ್ಸ್ ಸಹ ಇನ್ಫೋ ಪ್ಯಾನಲ್ ಇರುತ್ತೆ. ನೆಕ್ಸ್ಟ್ ಲೈಸೆನ್ಸ್ ಡೀಟೇಲ್ಸಲ್ಲಿ ಇರುತ್ತೆ. ಸೊ ID ಆಗಿರ್ಬೋದು, ಸೊ ಟ್ಯಾಲಿ IDs ಆಗಿರ್ಬೋದು, ಯಾವುದೇ ಒಂದು ಡೀಟೇಲ್ಸ್ ಆಗಿದ್ರು ಲೈಸೆನ್ಸ್ ಡೀಟೇಲ್ಸ್ ಈ ಒಂದು ಇನ್ಫೋ ಪ್ಯಾನಲಲ್ಲಿ ಇರುತ್ತೆ. ನೆಕ್ಸ್ಟು ಗೊತ್ತಾಯ್ತಾ? ಫಸ್ಟ್ ಒನ್ ಏನ್ರಿ? ಟೈಟಲ್ ಬಾರ್. ಟೈಟಲ್ ಬಾರ್ ಇದಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಾಯಿತು. ಹಾರಿಜಾಂಟಲ್ ಬಟನ್ ಬಾರ್, ಕೀಬೋರ್ಡ್, ಸೊ ಲ್ಯಾಂಗ್ವೇಜ್ ಇವೆಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಗೊತ್ತಾಯಿತು. ಕ್ಲೋಸ್ ಬಟನ್ ಅಂದರೆ ಕರೆಂಟ್ ವಿಂಡೋನ ನಾವು ಕ್ಲೋಸ್ ಮಾಡಲಿಕ್ಕೆ ಕ್ಲೋಸ್ ಬಟನ್ ಯೂಸ್ ಮಾಡ್ತೀವಿ. ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಕಂಟ್ರೋಲ್ M ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಟಾಸ್ಕ್ ಬಾರ್. ಟಾಸ್ಕ್ ಬಾರ್ ಅಂತಂದರೆ ನಾವು ಏನು ಟಾಸ್ಕ್ ಮಾಡಬೇಕಾದ್ರೂ, ಏನೇ ಒಂದು ಆ್ಯಕ್ಷನ್ ಪರ್ಫಾರ್ಮ್ ಮಾಡಬೇಕಂದ್ರೂ ಈ ಟಾಸ್ಕ್ ಬಾರಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಗೇಟ್ ವೇ ಆಫ್ ಟ್ಯಾಲಿ ಅಂತಂದರೆ ಸ್ಕ್ರೀನ್, ರೆಕಾರ್ಡ್, ಸ್ಕ್ರೀನ್ ಆಗಿರ್ಬೋದು, ರೆಕಾರ್ಡ್ಸ್ ಆಗಿರ್ಬೋದು, ಏನೇ ಒಂದು ಈ ಡಿಸ್ಪ್ಲೇಯಲ್ಲಿ ಏನು ಕಾಣಿಸುತ್ತೋ ಅದೆಲ್ಲ ನಮಗೆ ಈ ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ಕಾಣಿಸುತ್ತೆ. ಇದಕ್ಕೆಲ್ಲ ಏನಂತ ಹೇಳ್ತೀವಿ ನಾವು? ಗೇಟ್ ವೇ ಆಫ್ ಟ್ಯಾಲಿ ಅಂತ ಹೇಳ್ತೀವಿ. ನೆಕ್ಸ್ಟು ಇನ್ಫೋ ಪ್ಯಾನಲ್. ಇನ್ಫೋ ಪ್ಯಾನಲ್ ಅಂದರೆ ಇನ್ಫಾರ್ಮೇಷನ್ ಏನೇನಿರುತ್ತೋ ಲೈಸೆನ್ಸ್ ಡೀಟೇಲ್ಸ್ ಆಗಿರ್ಬೋದು, ಕಾನ್ಫಿಗರೇಷನ್ ಡೀಟೇಲ್ಸ್ ಆಗಿರ್ಬೋದು, ವರ್ಷನ್ಸ್ ಆಫ್ ಟ್ಯಾಲಿ ಆಗಿರ್ಬೋದು, ಇದೆಲ್ಲ ಎಲ್ಲಿ ಕಾಣಿಸುತ್ತೆ? ಈ ಒಂದು ಇನ್ಫೋ ಪ್ಯಾನಲಲ್ಲಿ ಕಾಣಿಸುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಏನ್ರಿ? ಕ್ಯಾಲ್ಕುಲೇಷನ್ ಏರಿಯಾ. ಕ್ಯಾಲ್ಕುಲೇಷನ್ ಏರಿಯಾ ಅಂತಂದ್ರೆ ಏನು? ಸೊ ದಿಸ್ ಇಸ್ ದಿ ಕ್ಯಾಲ್ಕುಲೇಷನ್ ಏರಿಯಾ. ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ವಾಟ್ ಇಟ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಷನ್ ಫಂಕ್ಷನ್ಸ್. ಸೊ ಕ್ಯಾಲ್ಕುಲೇಷನ್ ಏರಿಯಾ ಅಂದ್ರೇನು? ಕ್ಯಾಲ್ಕುಲೇಷನ್ ಅನ್ನೋ ನೇಮೇ ಹೇಳುತ್ತೆ. ಕ್ಯಾಲ್ಕುಲೇಷನ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಷನ್ ಫಂಕ್ಷನ್ಸ್. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೂ ಇದೇ ಥರ ನೀವು ತಲೆ ಓಡಿಸಿ ಬರೀಬೇಕು. ಅಂದರೆ ಏನಂತ ಅರ್ಥ? ಕ್ಯಾಲ್ಕುಲೇಷನ್ ಏರಿಯಾ ನೀವು ಜಸ್ಟ್ ಇಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಮುಂದೆ ನೀವೇ ಓನಾಗಿ ಬರಿಬೋದು. ಅಂದರೆ ಕ್ಯಾಲ್ಕುಲೇಷನ್ ಏರಿಯಾ ಎದಕ್ಕೆ ಯೂಸ್ ಆಗುತ್ತೆ? ಆಬ್ವಿಯಸ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ದಟ್ ಈಸ್ ವೈ ಕ್ಯಾಲ್ಕುಲೇಷನ್ ಏರಿಯಾ ಈಸ್ ನಥಿಂಗ್ ಬಟ್ ಇಟ್ ಈಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಫಂಕ್ಷನ್ಸ್. ಬಟನ್ಸ್ ಟೂಲ್ ಬಾರ್ ಅಂತಂದ್ರೇನು? ನೆಕ್ಸ್ಟು ಬಟನ್ಸ್ ಟೂಲ್ ಬಾರ್. ಸೊ ಎಲ್ಲಿರುತ್ತೆ ಅದು ನೋಡೋಣ. buttons toolbar. So this is the buttons toolbar. So what is the use of it? Buttons toolbar is it is used to display the buttons that enable for immediate interaction with the tally. It can display only the buttons that are applicable to the current task. What is that? It is used to display the buttons that enable for immediate interaction with the tally. So ಇವಾಗ ಕೆಲವೊಂದಿಷ್ಟು ಅಪ್ಲಿಕೇಶನ್ಸಲ್ಲಿ ಏನಿರುತ್ತೆ ಅಂತಂದರೆ ಆಟೋಮೆಟಿಕ್ ಕೀಸ್ ಅಂತ ಇರುತ್ತೆ. ಸೊ ಯಾವುದೇ ಒಂದು ಅಂದರೆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿ, ಫಾರ್ ಎಕ್ಸಾಂಪಲ್ ಈಗ ಕಂಟ್ರೋಲ್ P, ಈಗ ಪೇಸ್ಟ್ ಆಗಿರ್ಬೋದು, ಕಟ್ ಫಂಕ್ಷನ್ ಆಗಿರ್ಬೋದು, ಕಾಪಿ ಫಂಕ್ಷನ್ ಆಗಿರ್ಬೋದು, ಅದೆಲ್ಲ ಎಲ್ಲಿರುತ್ತೆ? ಕ್ಲಿಪ್ ಬೋರ್ಡ್ ಗ್ರೂಪಲ್ಲಿ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ? ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಬಟನ್ಸ್ ದಟ್ ಎನೇಬಲ್ ಫಾರ್ immediate interaction with the tally. It can display only the buttons. ಸೊ ಇದೇನು ಡಿಸ್ಪ್ಲೇ ಮಾಡುತ್ತೆ? ಬಟನ್ಸ್ ಡಿಸ್ಪ್ಲೇ ಮಾಡುತ್ತೆ. ಬಟನ್ಸ್ ದಟ್ ಆರ್ ಅಪ್ಲಿಕೇಬಲ್ ಟು ದ ಕರೆಂಟ್ ಟಾಸ್ಕ್. ಇವಾಗ ನಾವೇನಾದರೂ ಒಂದು ಟಾಸ್ಕ್ ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಕರೆಂಟ್ ಅಂದರೆ ಆ ಸದ್ಯಕ್ಕೆ ನಡೀತಕ್ಕಂಥದ್ದು. ಕರೆಂಟ್ ಸಿಚುವೇಶನ್ ಅಂದರೆ ಸದ್ಯಕ್ಕೆ ನಡೀತಕ್ಕಂತಹ ನಾವು ಏನು ವರ್ಕ್ ಮಾಡ್ತೀವೋ ಅದ್ರ ಬೇಸ್ ಮೇಲೆ ಅದು
ಆಟೋಮೆಟಿಕ್ ಬಟನ್ಸ್ ನಮಗೆ ಡಿಸ್ಪ್ಲೇ ಆಗುತ್ತೆ. ನೋಡ್ರಿ ಎಕ್ಸಾಮಲ್ಲಿ ಬರಿಬೇಕಾದ್ರೂ ಇಷ್ಟೇ, ಬಟನ್ಸ್ ಟೂಲ್ ಬಾರ್ ಅಂತ ಹೇಳಿದಾಗ ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಬಟನ್ಸ್. ಆಸ್ ಅ ನೇಮ್ ಇಟ್ ಸೆಲ್ಫ್ ಈಸ್ ದ್ಯಾಟ್ ಬಟನ್ಸ್ ಟೂಲ್ ಬಾರ್ ಅಂತಂದಾಗ ಅದೊಂದು ಬಟನ್ಸ್ಗಳನ್ನು ಶೋ ಮಾಡಲಿಕ್ಕೆ ಬಂದಿರತಕ್ಕಂತಹ ಒಂದು ಪ್ಲೇಸ್. ಸೊ ಅದಕ್ಕೆ ಏನು ಮಾಡ್ತೀವಿ, ಬಟನ್ಸ್ ಟೂಲ್ ಬಾರ್ ಈಸ್ ನಥಿಂಗ್ ಬಟ್ ಇಟ್ ಕ್ಯಾನ್ ಡಿಸ್ಪ್ಲೇ ಓನ್ಲಿ ದ ಬಟನ್ಸ್ ದಟ್ ಆರ್ ಅಪ್ಲಿಕೇಬಲ್ ಟು ದ ಕರೆಂಟ್ ಟಾಸ್ಕ್. ಸೊ ಇರ್ತಕ್ಕಂತಹ ಕರೆಂಟ್ ಟಾಸ್ಕನ್ನು ಅದೇನು ಮಾಡುತ್ತೆ, ಅಪ್ಲಿಕೇಬಲ್ ಟು ದ ಕರೆಂಟ್ ಟಾಸ್ಕ್ ಅಂದರೆ ಇರ್ತಕ್ಕಂತಹ ಬಟನ್ಸನ್ನು, ಅಂದರೆ ಇಟ್ ಕ್ಯಾನ್ ಡಿಸ್ಪ್ಲೇ ಓನ್ಲಿ ದ ಬಟನ್ಸ್ ದಟ್ ಆರ್ ಅಪ್ಲಿಕೇಬಲ್ ಟು ದ ಕರೆಂಟ್ ಟಾಸ್ಕ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಬಟನ್ಸ್ ಟೂಲ್ ಬಾರ್. ನೆಕ್ಸ್ಟು ಡೇಟ್ ಆ್ಯಂಡ್ ಟೈಮ್ ಅಂದ್ರೆ ಏನ್ರಿ, ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಕರೆಂಟ್ ಡೇಟ್ ಆ್ಯಂಡ್ ಟೈಮ್. ಸೊ ನೋಡ್ರಿ ಎಷ್ಟು ಈಸಿ ಇದೆ. ಡೇಟ್ ಆ್ಯಂಡ್ ಟೈಮ್ ಅಂದ್ರೆ ಏನ್ರಿ, ಆಲ್ರೆಡಿ ಡೇಟ್ ಆ್ಯಂಡ್ ಟೈಮ್ ಎಲ್ಲ ಒಂದು ಕಂಪ್ಯೂಟ್ರಲ್ಲೂ ಇರುತ್ತೆ, ಲ್ಯಾಪ್ಟಾಪಲ್ಲೂ ಇರುತ್ತೆ, ಮೊಬೈಲ್ಸಲ್ಲೂ ಇರುತ್ತೆ, ಎಲ್ಲ ಅಪ್ಲಿಕೇಶನ್ಗಳಲ್ಲಿ ಟೈಮ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಹಾಗೆಯೇ ಈ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ಏನಾಗುತ್ತೆ, ಡೇಟ್ ಆ್ಯಂಡ್ ಟೈಮ್ ಇರುತ್ತೆ. ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ, ಏನು ಡಿಸ್ಪ್ಲೇ ಮಾಡುತ್ತಿದ್ದು, ಕರೆಂಟ್ ಡೇಟ್ ಆ್ಯಂಡ್ ಟೈಮ್, ಇವತ್ತಿನ ಡೇಟು ಟೈಮ್, ನೆಕ್ಸ್ಟು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ನಾವು ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಆ ಒಂದು ಡೇಟ್ ಮತ್ತು ಟೈಮನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಅರ್ಥಾಯ್ತಾ? ಸೊ ದೀಸ್ ಆರ್ ದಿ ಕಂಪೋನೆಂಟ್ಸ್ ಆಫ್ ಟ್ಯಾಲಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊಂಡ್ವಿ, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟ್ಯಾಲಿ ಬಗ್ಗೆ ತಿಳ್ಕೊಂಡ್ವಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟ್ಯಾಲಿ ಗೊತ್ತಾಯ್ತಾ? ಡೇಟಾ ರಿಲಿಯಬಿಲಿಟಿ, ಡೇಟಾ ಸೆಕ್ಯೂರಿಟಿ, ಡೇಟಾ ಅಡಿಟ್, ಡೇಟಾ ಓಲ್ಡ್, ಟ್ಯಾಲಿ ಅಡಿಟ್, ಟ್ಯಾಲಿ ಓಲ್ಡ್ ಆ್ಯಂಡ್ ರಿಮೋಟ್ ಆಕ್ಸೆಸ್. ಟ್ಯಾಲಿ ಮೇಕ್ಸ್ ಬಿಸ್ನೆಸ್ ಈಸಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವೇನು ಕಲ್ತ್ವಿ, ಎಕ್ಸ್ಪ್ಲೇನ್ ದಿ ಕಂಪೋನೆಂಟ್ಸ್ ಆಫ್ ಟ್ಯಾಲಿ ERP9 ವಿಂಡೋ ವಿತ್ ಅ ನೀಟ್ ಡಯಾಗ್ರಾಮ್. ಸೊ ನೀಟ್ ಡಯಾಗ್ರಾಮ್ ಅಂತ ಕೇಳಿದಾಗ ಏನು ಮಾಡ್ಬೇಕ್ರಿ, ಸೊ ಇದನ್ನು ಏನಂತ ಬರಿಬೇಕು ನಾವು, ಸ್ಟಾರ್ಟಿಂಗ್ ಇದನ್ನು ನಾವು ಹೋಮ್ ಪೇಜ್, ಇದನ್ನು ನೀಟಾಗಿ ಹಾಕ್ರಿ, ಎಷ್ಟು ಈಸಿ ಇದೆ. ಸೊ ಈ ಒಂದು ಟ್ಯಾಲಿ ERP9 ಇದನ್ನ ಏನಂತ ಹೇಳ್ತೀವಿ ನಾವು, ಹೋಮ್ ಪೇಜ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಈ ನೆಕ್ಸ್ಟ್ ಸ್ಕ್ರೀನನ್ನು ಏನಂತ ಹೇಳ್ತೀವಿ, ಸ್ಟಾರ್ಟಪ್ ಸ್ಕ್ರೀನ್ ಅಂತ ಹೇಳ್ತೀವಿ. ಸ್ಟಾರ್ಟಪ್ ಸ್ಕ್ರೀನ್ ಇವೆರಡೇ ಸ್ಕ್ರೀನನ್ನು ಹಾಕಿ ಈ ಥರ ನಾವೇನು ಮಾಡಿರಿ, ಈ ಥರ ನೀವು ಇದನ್ನು ಆ್ಯರೋ ಮಾರ್ಕ್ ಹಾಕಿ, ಬಾಣದ ಗುರುತು ಹಾಕಿ ಏನು ಮಾಡಿರಿ, ಇದು ಟೈಟಲ್ ಬಾರು, ಇದು ಹಾರಿಜೆಂಟಲ್ ಬಾರ್, ಇದು ಕ್ಲೋಸ್ ಬಟನ್, ಇದು ಬಟನ್ ಟೂಲ್ ಬಾರ್. ಸೊ ಇವೆಲ್ಲವನ್ನು ನೀವು ಗೇಟ್ವೇ ಆಫ್ ಟ್ಯಾಲಿ, ಸೊ ಇವೆಲ್ಲವನ್ನು ನೀವು ಮಾರ್ಕ್ ಮಾಡಬೇಕು. ಸೊ ಅವರು ಎಕ್ಸಾಮಲ್ಲಿ ನಿಮಗೆ 5 ಮಾರ್ಕ್ಸ್ ಆಗಲಿ ಅಥವಾ 15 ಮಾರ್ಕ್ಸ್ ಆಗಲಿ ಕೇಳಿದಾಗ ಮಸ್ಟ್ ಆ್ಯಂಡ್ ಶುಡ್ ನೀವು ಏನು ಮಾಡಿರಿ, ಅವ್ರು ಕೇಳಿದ್ರು ಕೇಳದೇ ಇದ್ರೂ ಈ ಡೈಗ್ರಾಮ್ ಹಾಕ್ರಿ. ಬಿಕಾಸ್ ಈ ಡೈಗ್ರಾಮ್ ಹಾಕಿದ್ದಕ್ಕೆ ನಿಮಗೆ ಏನೇ ಇಲ್ಲ ಅಂತಂದ್ರು 5 ಮಾರ್ಕ್ಸ್ ಕೇಳಿದರೆ 3 ಮಾರ್ಕ್ಸ್ ಡೈಗ್ರಾಮ್ಗೆ ಇರುತ್ತೆ. ನೀವು 15 ಮಾರ್ಕ್ಸಿಗೆ ಕೇಳಿದರೆ 5 to 8 ಮಾರ್ಕ್ಸ್ ಡೈಗ್ರಾಮ್ಸ್ಗೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಡೈಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಹೆಲ್ಪ್ಸ್ ಫಾರ್ ದ ಪಾಸಿಂಗ್ ದ ಎಕ್ಸಾಮ್ಸ್ ಆಲ್ಸೋ. ಸೊ ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ಯಾರು ಒದ್ದಾಡ್ತಿರ್ತಿರೋ ಇಂಥವೆಲ್ಲ ಡೈಗ್ರಾಮ್ಸ್ ಭಾಳ ಇಂಪಾರ್ಟೆಂಟ್ ರೀ. ಬರೀ ಡೈಗ್ರಾಮ್ಸ್ ನೋಡ್ಕೊಂಡ್ರೆ ಸಾಕು ನೀವು ಎಕ್ಸಾಮ್ ಪಾಸ್ ಮಾಡ್ಕೊಳ್ಬೋದು. ಅಂದರೆ ಅದ್ರ ಕಂಟೆಂಟ್ಸ್ ಬಗ್ಗೆ ನಿಮ್ಗೆ ತಿಳ್ಕೊಂಡಿದ್ದೀರೋ ಇಲ್ಲೋ ಅನ್ನೋದನ್ನು ಇವ್ಯಾಲ್ಯೂಯೇಟರ್ ಚೆಕ್ ಮಾಡ್ತಿರ್ತಾರೆ ಅಷ್ಟೇ. ಸೊ ಇದನ್ನು ಕಂಪೋನೆಂಟ್ಸ್ ಆಫ್ ಅ ಟ್ಯಾಲಿ ERP ವಿಂಡೋ ವಿತ್ ನೀಟ್ ಡೈಗ್ರಾಮ್ ಅಂತ ಕೇಳಿದ್ದಾರೆ. ಡೈಗ್ರಾಮ್ಸ್ ಅಂತ ಕೇಳಿದಾಗ ಏನು ಮಾಡ್ಬೇಕ್ರಿ, ಸೊ ಇದೊಂದು ಸ್ಕ್ರೀನ್ ಅಂದರೆ ಹೋಮ್ ಪೇಜ್ ಅಂತಂದ್ರೆ ಏನು, ಸೊ ಏನಾಗುತ್ತೆ ಅನ್ನೋದನ್ನು ಎಷ್ಟು ಈಸಿ ವೇಯಲ್ಲಿ ಕೊಟ್ಟಿದ್ದಾರೆ, ಈ ಥರ ಬರ್ಕೊಳ್ಳಿ. ನೆಕ್ಸ್ಟು ಇದು ಹೋಮ್ ಪೇಜ್, ಏನ್ರಿ ಇದು ಹೋಮ್ ಪೇಜ್, ಇದನ್ನು ನೀಟಾಗಿ ಹಾಕ್ರಿ. ಸೊ ಇವೆಲ್ಲ ನೀವು ಇಂಪಾರ್ಟೆಂಟು. ಸೊ ಇದನ್ನಷ್ಟೇ ಬರಿಬೇಕಂದಾಗ ಇದನ್ನಷ್ಟೇ ಡ್ರಾ ಮಾಡಿ, ಇದನ್ನು tally.erp9 ಇದೇನಿದೆ ನೋಡ್ರಿ, ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ. ಸೊ ಇದು ಇಂಪಾರ್ಟೆಂಟ್, ಇದನ್ನು ಮರಿಬಾರ್ದು. ಸೊ ಇದು ಕ್ಲೋಸ್ ಬಟನ್, ಇದು ಮಿನಿಮೈಸ್ ಬಟನ್, ಮ್ಯಾಕ್ಸಿಮೈಸ್ ಬಟನ್ ಆ್ಯಂಡ್ ಕಟ್ ಬಟನ್ ಇವೇನಿದೆ ಅಲ್ಲ, ಸೊ ಇದನ್ನು ಸಹ ಇನ್ಕ್ಲೂಡ್ ಮಾಡಿ ನೀವು ಇದನ್ನು ಡ್ರಾ ಮಾಡ್ಕೊಳ್ಬೇಕು. ಅಂದರೆ ಎಕ್ಸಾಮಲ್ಲಿ ಇದಿಷ್ಟು ನೀವು ಈ ಒಂದು ಡೈಗ್ರಾಮ್ನ ಡ್ರಾ ಮಾಡಬೇಕು. ನೆಕ್ಸ್ಟು ಇದು ಒಂದು ಹೋಮ್ ಪೇಜ್ ಆದಮೇಲೆ ಈ ಒಂದು ಟ್ಯಾಲಿ ಸ್ಟಾರ್ಟಪ್ ಸ್ಕ್ರೀನ್ ಎದಕ್ಕೆ ಯೂಸ್ ಆಗುತ್ತೆ, ಸ್ಟಾರ್ಟಪ್ ಸ್ಕ್ರೀನ್ ಅಂದರೆ ಏನು, ಎದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ, ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟು ಈ ಒಂದು ಪೇಜ್ನ ತೊಗೊಳ್ಳಿ. ಸೊ ಈ ಪೇಜು ಒಂದೇ, ಸೊ ಮತ್ತು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದರಲ್ಲಿ ಸ್ಟಾರ್ಟಪ್ ಸ್ಕ್ರೀನ್ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ್ದೀನಿ. ನೆಕ್ಸ್ಟು ಇದರಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಸ್ಟಾರ್ಟಪ್ ಸ್ಕ್ರೀನಲ್ಲಿ ಟೈಟಲ್ ಬಾರ್ ಅಂದ್ರೇನು, ಸೊ ಇದು ಇಂಪಾರ್ಟೆಂಟ್. ಸೊ ಹೋಮ್ ಪೇಜ್ ಅಂತ ತೆಗಿರಿ, ಇದೊಂದು ಸ್ಟಾರ್ಟಪ್ ಸ್ಕ್ರೀನ್ ಅಂತ ತೆಗಿರಿ. ಸ್ಟಾರ್ಟಪ್ ಸ್ಕ್ರೀನ್ನ ಈ ಥರ ನೀಟಾಗಿ ಡ್ರಾ ಮಾಡಿಬಿಟ್ಟು ಈ ಥರ ಟೈಟಲ್ ಬಾರ್, ಹಾರಿಜೆಂಟಲ್ ಬಾರ್, ಕ್ಲೋಸ್ ಬಟನ್, ಟಾಸ್ಕ್ ಬಾರ್, ಗೇಟ್ವೇ ಆಫ್ ಟ್ಯಾಲಿ, info panel, calculation area, button, toolbar. So these are the important components of tally. Components ಅಂದರೆ ಇವು ಭಾಳ ಇಂಪಾರ್ಟೆಂಟ್ ರೀ. ಟೈಟಲ್ ಬಾರ್ ಅಂದ್ರೆ ಏನು, ಹಾರಿಜೆಂಟಲ್ ಬಟನ್ ಬಾರ್ ಅಂದ್ರೆ ಏನು, ಕ್ಲೋಸ್ ಬಟನ್ ಅಂದ್ರೆ ಏನು. ಸೊ ಇವೆಲ್ಲ ಏನ್ರಿ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಆಫ್ ವಾಟ್, ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಆಫ್ ಟ್ಯಾಲಿ ERP9. ಸೊ ಕಂಪೋನೆಂಟ್ಸ್ ಆಫ್ ಟ್ಯಾಲಿ ಬಗ್ಗೆ ನಮ್ಗೆ ಗೊತ್ತಾಯಿತು.
ಸೊ ಕ್ಯಾಲ್ಕುಲೇಷನ್ ಏರಿಯಾ ಅಂದ್ರೇನು, ಸೊ ಟೈಟಲ್ ಬಾರ್ ಅಂದ್ರೇನು, ಸೊ ಇವೆಲ್ಲ ಬಹಳಷ್ಟು ಈಸಿ ಇದೆ ರೀ. ನೆಕ್ಸ್ಟು ಇವಿಷ್ಟನ್ನು ನೀವು ನೀಟಾಗಿ ಬರೆದಿಟ್ಕೊಳ್ಳಿ. ಸೊ ನೀಟಾಗಿ ನೋಟ್ಸ್ ಮಾಡಿಟ್ಕೊಳ್ಳಿ. ಓಕೆನಾ? ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ? ಅಡ್ವಾಂಟೇಜಸ್ ಆಫ್ ಟ್ಯಾಲಿ ERP9 ಆ್ಯಂಡ್ ವಾಟ್ ಆರ್ ದ ಕಂಪೋನೆಂಟ್ಸ್ ಆಫ್ ಟ್ಯಾಲಿ ERP9. ಸೊ ಕಂಪೋನೆಂಟ್ಸ್ ಆಫ್ ಟ್ಯಾಲಿ ERP9 ವಿಂಡೋ ವಿತ್ ಅ ನೀಟ್ ಡೈಗ್ರಾಮ್. ಸೊ ಇದನ್ನು ಕೇಳಿದಾಗ ನೀಟಾಗಿ ಬರೀರಿ. ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಡಿಸ್ಕಷನ್ ಮಾಡಿದ್ದೀನಿ. ನೀಟಾಗಿ ಅದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು.